ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 25ನೇ ಕಂತಿನ ಹಣ ಇದುವರೆಗೂ ಎಷ್ಟು ಜಿಲ್ಲೆಗಳಿಗೆ ಜಮಾ ಪ್ರಾರಂಭ ಆಗಿದೆ ಹಾಗೂ ಇನ್ನು ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗಿಲ್ಲ, ಹಾಗೆ ಎಷ್ಟು ಪರ್ಸೆಂಟ್ ಅಷ್ಟು ಜನರಿಗೆ 25ನೇ ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು 25ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಜನ ನಮ್ಮ ಜಿಲ್ಲೆಗೆ ಬಿಡುಗಡೆ ಆಗಿದೆ, ಬಟ್ ಆದರೆ ನಮಗಿನ್ನೂ ಹಣ ಬಂದಿಲ್ವಲ್ಲ ಯಾಕೆ ಅಂತಲೂ ಕೂಡ ಕೇಳ್ತಾ ಇದ್ದಾರೆ. ಅದೆಲ್ಲದ್ರ ಬಗ್ಗೆನೂ ಕೂಡ ಇನ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ 26ನೇ ಕಂತಿನ ಹಣ ಕೂಡ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗ್ತಾ ಇದೆ. ಯಾವ ಡೇಟಿಗೆ ಬಿಡುಗಡೆ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಹರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 10,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ತುಂಬ ಹತ್ರದಲ್ಲಿದ್ದೀನಿ. ಸೊ ಎಲ್ಲರ ಸಪೋರ್ಟು ತುಂಬ ಇಂಪಾರ್ಟೆಂಟು. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 25ನೇ ಕಂತಿನ ಹಣ ಬಿಡುಗಡೆ ಆಗಿ ಆಲ್ಮೋಸ್ಟ್ 6-7 ದಿನ ಮೇಲೆ ಆಯಿತು. ಈ ಕಳೆದ 3 ದಿನದಿಂದ ಅಷ್ಟೇ ಎಲ್ಲ ಜಿಲ್ಲೆಗಳಿಗೂ ಕೂಡ ಜಮಾ ಆಗೋದಕ್ಕೆ ಪ್ರಾರಂಭ ಆಯಿತು. ಅದಕ್ಕೂ 4 ದಿನ ಮುಂಚೆ ಕೇವಲ ಒಂದು 4-5 ಜಿಲ್ಲೆಗೆ ಮಾತ್ರನೇ ಬಂತಲ್ವಾ. ಸೊ ಆದ್ರೂ ಈ 3-4 ದಿನದಲ್ಲೇ ಸಾಕಷ್ಟು ಜನರಿಗೆ ಬಂದಿದೆ. ಹಾಗೆ ಕಂಪ್ಲೀಟಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದೆ. ಹಬ್ಬ ಅಂದರೆ ಒಂದು 2-3 ಜಿಲ್ಲೆಗಳಿಗೆ ಅಷ್ಟೇ ಬಂದಿಲ್ಲದೆ ಇರ್ಬೋದು, ಅಲ್ಲೂ ಕೂಡ ಬಿಡುಗಡೆ ಆಗಿರುತ್ತೆ. ಬಟ್ ಏನಂದರೆ ಎಲ್ಲೋ ಒಬ್ಬೊಬ್ಬರಿಗೆ ಹಣ ಬಂದಿರುತ್ತೆ ಅಷ್ಟೇ. ಟೋಟಲಾಗಿ ಓವರಾಲ್ ನೋಡೋದಾದರೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಜಮಾ ಪ್ರಾರಂಭ ಆಗಿದೆ. ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ. ಮೈಸೂರು ನಮಗಿನ್ನೂ ಹಣ ಬಂದಿಲ್ಲ, ಹಾಗೆ ಮಂಡ್ಯದವರು, ದಾವಣಗೆರೆಯವರು, ಈ 3 ಜಿಲ್ಲೆಯವರು ನಮಗಿನ್ನೂ ಹಣ ರಿಸೀವ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟನ್ನು ಮಾಡ್ತಾ ಇದ್ದಾರೆ. ಮೈಸೂರವರಿಗೆ ಬಂದಿದೆ, ಬಟ್ ಎಲ್ಲೋ ಒಬ್ಬೊಬ್ಬರಿಗೆ ಬಂದಿದೆ. ಸೊ ಹಾಗಾಗಿ ಜಾಸ್ತಿ ಜನಕ್ಕೆ ಬಂದಿಲ್ಲ. ಮೇ ಬಿ ನಾಳೆ ಸೋಮವಾರ ಆಗಿರೋದ್ರಿಂದ ಈ ಉಳಿದಂಥ 3 ಜಿಲ್ಲೆಗಳೇನಿದೆ ಮೈಸೂರು, ಮಂಡ್ಯ ಹಾಗೆ ದಾವಣಗೆರೆಗೂ ಮೇ ಬಿ ನಾಳೆ ಸಾಕಷ್ಟು ಜನರಿಗೆ ಬರ್ಬೋದು ಅನಿಸುತ್ತೆ. ಅದನ್ನು ಬಿಟ್ಟು ಓವರಾಲ್ ಇನ್ನು ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ. ಹಾಗೆ 50%ಗಿಂತ ಎಷ್ಟು ಜನರಿಗೆ 25ನೇ ಕಂತಿನ ಹಣ ಆಲ್ರೆಡಿ ಜಮಾ ಆಗಿದೆ. ತುಂಬ ಜನ ನಮ್ಮ ಜಿಲ್ಲೆಗೆ ಬಿಡುಗಡೆ ಆಗಿದೆ, ಬಟ್ ನಮಗೆ ಹಣ ಬಂದಿಲ್ವಲ್ಲ ಯಾಕೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಸೊ ಏನಾಗಿದೆ ಅಂತಂದರೆ ಇವಾಗ ಹಂತವಾಗಿ ಬಿಡುಗಡೆ ಮಾಡ್ತಾರೆ. ಜೊತೆಗೆ ಏನಾಗುತ್ತೆ ಅಂದರೆ ಇವಾಗ ಜಿಲ್ಲಾ ಪಂಚಾಯತಿಯಿಂದ ತಾಲೂಕ್ ಪಂಚಾಯತಿಗಳಿಗೆ ಫಸ್ಟು ಹಣನ ಕೊಡ್ತಾರೆ, ತಾಲೂಕ್ ಪಂಚಾಯತಿಯಿಂದ ಕೊಡುವಂಥದ್ದಲ್ವಾ. ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ಈಗ ಒಂದು ಜಿಲ್ಲೆಯಲ್ಲಿ ಒಂದು 5-6 ತಾಲೂಕುಗಳಿರುತ್ತೆ ಅಂತಂದರೆ ಜಿಲ್ಲಾ ಪಂಚಾಯತಿಯವರು ಕೂಡ ಮೊದಲನೇ ಹಂತ ಅಥವಾ ಮೊದಲನೇ ಹಂತದಲ್ಲಿ ಒಂದು 2-3 ತಾಲೂಕುಗಳಿಗೆ ಬಿಡುಗಡೆ ಮಾಡ್ತಾರೆ. ಎರಡನೇ ಹಂತದಲ್ಲಿ ಇನ್ನೊಂದು 2-3 ತಾಲೂಕುಗಳಿಗೆ ಒಟ್ಟಿಗೆ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಒಂದೇ ಸರಿ ಎಲ್ಲ ತಾಲೂಕುಗಳಿಗೂ ಕೂಡ ಬಿಡುಗಡೆ ಮಾಡ್ಬೋದು. ಬಟ್ ಮೇ ಬಿ ಏನಾದರೂ ಟೆಕ್ನಿಕಲ್ ಇಶ್ಯೂಸ್ ಆಗ್ಬೋದು, ಅಥವಾ ಫೈನಾನ್ಸ್ ಏನಾದರೂ ಹಣ ಏನಾದರೂ ಕೊಡೋದಕ್ಕೆ ಏನಾದರೂ ಕಡಿಮೆ ಆಗಿರುತ್ತೆ. ಸೊ ಏನಾದರೂ ಒಂದು ರೀಸನ್ ಇದ್ದೇ ಇರುತ್ತಲ್ವ. ಸೊ ಹಂಗಾಗಿ ಹಂತವಾಗಿ ಬಿಡುಗಡೆ ಮಾಡ್ತಾ ಇರ್ತಾರೆ ಅಷ್ಟೇ. ಸೊ ಅದನ್ನು ಹೊರತುಪಡಿಸಿ ಏನಿಲ್ಲ. ಇವಾಗ ಒಂದು ಜಿಲ್ಲೆಗೆ ಬಿಡುಗಡೆ ಆಗಿದೆ, ಒಂದೇ ತಾಲೂಕಿಗೆ ಬಂದಿದ್ರು ಕೂಡ ಎಲ್ಲ ತಾಲೂಕುಗಳಿಗೂ ಕೂಡ ಬರುತ್ತೆ. ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೇ. ಸೊ ಇಷ್ಟೇ ಆಗಿರುತ್ತೆ. ಜಿಲ್ಲಾ ಪಂಚಾಯತಿಯಿಂದ ತಾಲೂಕ್ ಪಂಚಾಯತಿಗೆ ಬಿಡುಗಡೆ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗ್ತಾ ಇದೆ ಅಷ್ಟೇ. ಅವರು ಮೊದಲನೇ ಹಂತದಲ್ಲಿ 2 ತಾಲೂಕು, 3ನೇ ಹಂತದಲ್ಲಿ 2 ತಾಲೂಕು, ಸೊ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಒಂದೇ ಸರಿ ಮಾಡಿದರೆ ಪಾಪ ಎಲ್ರಿಗೂ ಕೂಡ ಖುಷಿ ಆಗುತ್ತೆ, ಎಲ್ರಿಗೂ ಕೂಡ ಬೇಗ ಹಣ ಬರುತ್ತೆ. ಸೊ ಈ ರೀತಿ ತುಂಬ ಲೇಟ್ ಆಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ, ಕೊಡ್ತಾ ಇದ್ದಾರಲ್ಲ ಅನ್ನೋದು ಒಂದು ಖುಷಿ ಇರುತ್ತೆ. ಸೊ ನಿಧಾನ ಆದರೂ ಕೂಡ ಬಂದೇ ಬರುತ್ತೆ, ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೇ. ಸೊ ಹೇಳ್ದಂಗೆ ನನಗೆ 50%ಗಿಂತ ಹೆಚ್ಚು ಜನರಿಗೆ 25ನೇ ಕಂತಿನ ಹಣ ಜಮಾ ಆಗಿದೆ. ಮೇ ಬಿ ನಾಳೆನೂ ಕೂಡ ಸಾಕಷ್ಟು ಜನರಿಗೆ ಬರುತ್ತೆ ಅನಿಸುತ್ತೆ. ಇವತ್ತು ಸಂಡೇ ಆಗಿರೋದ್ರಿಂದ ಬ್ಯಾಂಕ್ ಹಾಲಿಡೇ ಇರುತ್ತೆ. ಸೊ ಹಾಗಾಗಿ ಇವತ್ತು ಅಷ್ಟು ಜನರಿಗೆಲ್ಲ ಬಂದಿಲ್ಲ. ನಾಳೆ ಸೋಮವಾರ ಆಗಿರೋದ್ರಿಂದ ಬ್ಯಾಂಕ್ ವರ್ಕಿಂಗ್ ಡೇ ಇರುತ್ತೆ. ಸೊ ಹಾಗಾಗಿ ನಾಳೆನೂ ಕೂಡ ಸಾಕಷ್ಟು ಜನರಿಗೆ ಬರುತ್ತೆ ಅಂತ ಅನಿಸುತ್ತೆ. ಈ ಬರ್ತಾ ಇರುವಂಥ ಸ್ಪೀಡಲ್ಲೇ ಏನಾದರೂ ಹಣ ಬಂತು ಅಂತಂದರೆ ಇನ್ನೊಂದು 2-3 ದಿನದಷ್ಟರಲ್ಲಿ ಆಲ್ಮೋಸ್ಟ್ ಒಂದು 80%ಗಿಂತ ಹೆಚ್ಚು ಜನರಿಗೆ 25ನೇ ಕಂತಿನ ಹಣ ಜಮಾ ಆಗುತ್ತೆ. ಇನ್ನು 26ನೇ ಕಂತಿನ ಹಣನೂ ಕೂಡ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಯಾಕೆ ಅಂತಂದರೆ ಈಗ ಆಲ್ರೆಡಿ 26ನೇ ಕಂತಿನ ಹಣ ಕೂಡ ಸರ್ಕಾರದಿಂದ ಬಿಡುಗಡೆ ಆಗಿದೆ ಅಲ್ವಾ. ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದಿದೆ. ಸೊ ಇವಾಗ ಹಣ ರೆಡಿ ಇರೋದ್ರಿಂದ ಎನಿ ಟೈಮು ಯಾವಾಗ ಬೇಕಿದ್ರೂ ಕೂಡ ಬಿಡುಗಡೆ ಆಗ್ಬೋದು. ಇವಾಗ ನಾಳೆಯಿಂದ ಫೆಬ್ರವರಿ ಮೊದಲನೇ ವಾರನೂ ಕೂಡ ಇವತ್ತಿಂದನೇ ಆಲ್ಮೋಸ್ಟ್ ಸ್ಟಾರ್ಟ್. ಇವತ್ತು ಸಂಡೇ ಆಗಿರೋದ್ರಿಂದ ನಾಳೆಯಿಂದ ಮೊದಲನೇ ವಾರ ಸ್ಟಾರ್ಟ್ ಆಗುತ್ತೆ. ನಾಳೆನೇ ಬಿಡುಗಡೆ ಆಗ್ಬೋದು, ಅಥವಾ ನಾಳೆ ಮೊದಲನೇ ವಾರದಲ್ಲಿ ಯಾವತ್ತಾದರೂ ಕೂಡ ಆಗ್ಬೋದು. 2ನೇ ವಾರ ಅಥವಾ 3ನೇ ವಾರದಷ್ಟರಲ್ಲಂತೂ 100% ಬಂದೇ ಬರುತ್ತೆ. ಅಂದರೆ ಇಂಥ ದಿನಾಂಕನೇ ಅಂತ ಹೇಳ್ಬಿಟ್ಟು ಡೇಟ್ ಏನು ಫಿಕ್ಸ್ ಆಗಿಲ್ಲ. ಎನಿ ಟೈಮ್ ಯಾವಾಗ ಬೇಕಿದ್ರೂ ಕೂಡ ಬರ್ಬೋದು. ಇವಾಗ ಆಲ್ರೆಡಿ ಹಣ ರೆಡಿ ಇರೋದ್ರಿಂದ ನಾಳೆನೇ ಬರ್ಬೋದು, ಹೇಳೋಕ್ಕಾಗಲ್ಲ. ಇವಾಗ ಆಲ್ಮೋಸ್ಟು 25ನೇ ಕಂತಿನ ಹಣ ಕೂಡ 50%ಗಿಂತ ಹೆಚ್ಚು ಜನರಿಗೆ ಬಂದಿದೆ ಅಲ್ವಾ. ಸೊ ನಾಳೆನೇ ಬಿಡುಗಡೆ ಆಗ್ಬೋದು, ಅಥವಾ ಇನ್ನು ಮುಂದಿನ ವಾರದಲ್ಲಿ ಆಗ್ಬೋದು, ಅದ್ರ ಮುಂದಿನ ವಾರದಲ್ಲಿ ಆಗ್ಬೋದು. ಒಟ್ಟಿನಲ್ಲಿ ಯಾವಾಗ ಬೇಕಿದ್ರೂ ಕೂಡ 26ನೇ ಕಂತಿನ ಹಣವಂತೂ ಬಿಡುಗಡೆ ಆಗುತ್ತೆ. ಅದ್ರ ಬಗ್ಗೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತೀನಿ. ಇವತ್ತಿನ ಮಾಹಿತಿ ಇದಾಗಿತ್ತು. ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.